ಒಂದು ವೇಳೆ ಇದು ಪಾಂಡುಪುರ ತಾಲೂಕು ಎಣ್ಣಾಳೆ ಕುಟ್ಲು ಗ್ರಾಮ. ಇದು ಕಾವೇರಿ ತೀರದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ. ಕೃಷ್ಣರಾಜ ಸಾಗರದಿಂದ ಕೆಳಗಡೆ ಇರ್ತಕ್ಕಂಥ ಗ್ರಾಮ. ಇದು ಕೃಷ್ಣರಾಜ ಸಾಗರದಿಂದ 1,20,000 ಕ್ಯೂಸೆಕ್ ನೀರನ್ನು ಡಿಸ್ಚಾರ್ಜ್ ಮಾಡಿದಂಥ ಸಂದರ್ಭದಲ್ಲಿ ಈ ಊರಿನಲ್ಲಿ ಸುತ್ತ ಇವಾಗ ಇದು ದ್ವೀಪವಾಗಿ ಪರಿವರ್ತನೆ ಆಗಿದೆ. ಹಿಂದೆ ಇದರಲ್ಲಿ ಎಂಐಯಿಂದ ಇಲ್ಲಿ 7.5 ಕೋಟಿ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅವೈಜ್ಞಾನಿಕವಾಗಿ ಮಾಡಿ ಅಲ್ಲಲ್ಲೇ ಕೆಲವು ಕಡೆ ಜಾಪನ್ ಬಿಟ್ಟಿರೋದ್ರಿಂದ ಮತ್ತೆ ಒಳಗಡೆಗೆ ಊರೊಳಗಡೆ ನೀರು ಬರುವಂಥ ಒಂದು ಕಾರ್ಯಕ್ರಮ ಕೂಡ ಆಗ್ತಾಯಿದೆ. ಇದನ್ನು ಸಂಬಂಧಪಟ್ಟ ನೈಸರ್ಗಿಕ ವಿಕೋಪದವರು ಆಗ್ಬೋದು, ಜಿಲ್ಲಾಡಳಿತ ಇರ್ಬೋದು, ಇದನ್ನು ಪೂರ್ತಿ ಏನು ಕೆಲಸ ಅವೈಜ್ಞಾನಿಕವಾಗಿದೆ ಇದನ್ನು ವೈಜ್ಞಾನಿಕವಾಗಿ ತಡೆಗೋಡನ್ನು ನಿರ್ಮಿಸೋದ್ರ ಮೂಲಕ ಈ ಊರಿಗೆ ಆಗಿರ್ತಕ್ಕಂಥ ಅನಾನುಕೂಲನ ಸರಿ ಮಾಡಬೇಕು. ಈಗ ಈ ವರ್ಷ ಏನು ಇವಾಗ ನ್ಯಾಚುರಲ್ ಕಲಾಮಿಟಿಗಳಿದೆ ಇದನ್ನು ಸೇರಿಸಿ ತಕ್ಷಣವೇ ಈ ಊರಿಗೆ ಆಡಳಿತ ಸೌಲಭ್ಯವನ್ನು ಒದಗಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸಿದೆ. ಇಲ್ಲ ಇದು ಬಟ್ಟೆಗಿಲ್ಲ ಆಯಿತು ಅದು ಅಲ್ಲಿಗಂತ ಮಾಡೋದು ಹೊಡೆದ್ಬಿಟ್ಟು ಮೀನು ಹಿಡಿದ್ಬಿಟ್ಟು ಅದು ಬೆಳಗ್ಗೆ ಹೊತ್ತು ಮಡಗ್ಬಿಡೋರು. ಮಧ್ಯಾಹ್ನ ಟೈಮ್ಗೆ ನಾವು ಹಾಕೊಂಡು ಒಂದಿನ ಹೋದ್ರೆ ಎಳ್ಕೊಂಡು ಅದೇ ಹೊಡಿಕೆ ಫುಲ್ಲು ಒಂದು ಟ್ರಿಪ್ ಅಲ್ಲಿಗೆ ಎಳ್ಕೊಂಡು ಹೋದ್ಮೇಲೆ ನಾವೊಂದು 4 ಆಳು 5 ಆಳು ನೆಗೆದ್ಬಿಟ್ಟು ಕೊನೆಗೆ ಇವನೊಬ್ಬ ತೋಟದೊಳಗೆ ಹೋಗಿ ತೋಟದೊಳಗಿಂದ ಹೊಡ್ಕೊಂಡು ಬಂದ. ಸಾಯಿ ಮಂದಿರ ರೋಡ್ ಐತಲ್ಲ ಸರ್, ಮುಳುಗಡೆ ಆಗಿರೋದು ಇದು ಬ್ಯಾಕ್ ವಾಟರ್. ರೋಡ್ಗೆ ರೋಡ್ ಇತ್ತಲ್ಲ ಹತ್ತಾನೆ ಇದು.